ಧರ್ಮ ಎಂದರೇನು? ಮತ ಎಂದರೇನು? ಅಧರ್ಮ ಯಾವುದು? ಧರ್ಮ, ಮತ ಹಾಗೂ ಅಧರ್ಮ ಇವುಗಳಲ್ಲಿನ ವ್ಯತ್ಯಾಸವೇನು? ಮತ. ಇಂದು ಸಾಮಾನ್ಯ ಜನರಿಗೆ ಧರ್ಮ ಹಾಗೂ ಮತದ ವ್ಯತ್ಯಾಸದ ಅರಿವಿಲ್ಲ. ಸಾಮಾನ್ಯರಲ್ಲದೆ ಪಂಡಿತರೆನಿಕೊಂಡವರಿಗೂ ಬಹಳಷ್ಟು ಜನರಿಗೆ ಈ ವ್ಯತ್ಯಾಸ ತಿಳಿದಿಲ್ಲ. ಮತವನ್ನೇ ಧರ್ಮವೆಂದು ತಿಳಿದವರೇ ಹೆಚ್ಚಿನವರಾಗಿದ್ದಾರೆ. ಹಾಗಾದರೆ ಮತವೆಂದರೆ ಏನು? ವಿಶಾಲವಾದ ಧರ್ಮದ ಕೆಲವೇ ಅಂಶಗಳನ್ನು ಕೆಲವು ಮತಾಚಾರ್ಯರುಗಳು ತಮಗೆ ಸರಿ ಎನಿಸಿದಂತೆ ಬಳಸಿಕೊಂಡು ಅದನ್ನೇ ವೈಭವೀಕರಿಸಿ ಪ್ರಚಾರ ಮಾಡಿಕೊಂಡು ಬೆಳೆಸಿದ ಏಕ ವ್ಯಕ್ತಿಯ ಸೀಮಿತ ಜ್ಞಾನದ ವ್ಯವಸ್ಥೆಯೇ ಮತವಾಗಿದೆ. ಜಗತ್ತಿನಲ್ಲಿ ಹಲವಾರು ಮತಗಳಿವೆ. ಹೆಚ್ಚಿನವುಗಳ ಮೂಲ ಉದ್ದೇಶ ಧರ್ಮ ಮಾರ್ಗದಲ್ಲಿ ಮಾರ್ಗದರ್ಶನ ನೀಡಿ ಸಮಾಜವನ್ನು ಮುನ್ನಡೆಸುವುದೇ ಆಗಿದ್ದರೂ ಅವುಗಳ ದಾರಿ ಸ್ಪಷ್ಟ ಹಾಗೂ ನಿಖರವಾಗಿಲ್ಲ. ಅಂದು ಮತಾಚಾರ್ಯರು ಪ್ರತಿಪಾದಿಸಿದ ತತ್ವಗಳನ್ನು ಇಂದು ಅವರ ಮತಾಂಧ ಅನುಯಾಯಿಗಳು ವಿಕೃತಾರ್ಥದಲ್ಲಿ ಬಳಸಿಕೊಂಡು ಮತಾಚಾರ್ಯರ ಉದ್ದೇಶದಿಂದ ಸಂಪೂರ್ಣ ವಿಮುಖವಾಗಿ ಅಧರ್ಮದ ಹಾದಿಯನ್ನು ಹಿಡಿದು ವಿಜೃಂಭಿಸುತ್ತಿರುವುದನ್ನು ನಾವು ನೋಡಬಹುದಾಗಿದೆ. ಮತಗ್ರಂಥ ಅಥವಾ ಮತಾಚಾರ್ಯರ ಬದುಕು ಮತಾನುಯಾಯಿಗಳಿಗೆ ಆದರ್ಶವಾಗಿರುತ್ತದೆ. ಮತಾಚಾರ್ಯರು ಹೇಗೆ ಬದುಕಿದ್ದರು ಎನ್ನುವುದೇ ಮತದ ಮುಂದಿನ ನಡೆಯನ್ನು ನಿರ್ಧರಿಸುತ್ತದೆ. ಇದರಿಂದ ಮತಗಳನ್ನು ಮುಖ್ಯವಾಗಿ ಸಾತ್ವಿಕ, ರಾಜಸ, ತಾಮಸ ಎಂಬ ತ್ರಿಗುಣಗಳಲ್ಲಿ ವಿಂಗಡಿಸಬಹುದಾಗಿದೆ. ಧರ್ಮವು ಸೂರ್ಯನಂತೆ ಸ್ವಯಂ ಪ್ರಕಾಶಿಸಿದರೆ ಮತಗಳು ಸೂರ್ಯನ ನೆರಳನ್ನು ಪ್ರತಿಫಲಿಸುವ ಚಂದ್ರನಂತೆ ಎನ್ನಬಹುದು. ಮತಗಳು ಧರ್ಮದ ಕೆಲವೇ ವಿಚಾರಗಳನ್ನು ಹಿಡಿದುಕೊಂಡು ನೇತಾಡುತ್ತಿರುತ್ತವೆ ಮತ್ತು ಸಂಕುಚಿತ ಮನಸ್ಸಿನ ಮೂರ್ಖರನ್ನು ತಯಾರಿಸುತ್ತವೆ. ಮತಗಳ ಪ್ರಮುಖ ಲಕ್ಷಣಗಳನ್ನು ಕೊನೆಯಲ್ಲಿ ವಿವರಿಸಲಾಗಿದೆ. ಧರ್ಮ. ಧರ್ಮ ಎನ್ನುವುದು ದೇವರಿಗೆ ಪ್ರಿಯವಾಗುವಂತೆ ಬದುಕುವುದಾಗಿದೆ. ಅಂದರೆ ಸದಾಚಾರವೇ ಧರ್ಮವಾಗಿದೆ. ಸೃಷ್ಟಿಯನ್ನು ಭೋಗಕ್ಕೋಸ್ಕರವೇ ಎಂದು ಭಾವಿಸದೆ ಅದನ್ನು ಅಗತ್ಯಕ್ಕನುಗುಣವಾಗಿ ಬಳಸಿಕೊಂಡು ಬೆಳೆಸಿಕೊಂಡು ರಕ್ಷಿಸಿಕೊಂಡು ಹೋಗುವುದೇ ಧರ್ಮವಾಗಿದೆ. ಧರ್ಮಕ್ಕೆ ಆದಿ ಅಂತ್ಯಗಳಿಲ್ಲ. ಅದು ಸನಾತನವಾಗಿದ್ದು ದೇವರಿರುವವರೆಗೆ, ಸೂರ್ಯಚಂದ್ರರಿರುವವರೆಗೆ, ಬ್ರಹ್ಮಾಂಡ ಇರುವವರೆಗೂ ಧರ್ಮ ಇರುತ್ತದೆ ಮತ್ತು ಜಗತ್ತಿನ ಉಳಿವಿಗೆ ಧರ್ಮ ಅನಿವಾರ್ಯವಾಗಿದೆ. ಧರ್ಮದ ನಾಶ ಜಗತ್ತಿನ ನಾಶವಾಗಿದೆ. ಧರ್ಮದ ಅರಿವನ್ನು, ಜ್ಞಾನವನ್ನು ಜಗತ್ತಿಗೆ ಅತ್ಯುನ್ನತ ಆದರ್ಶದಿಂದ ಸ್ಪಷ್ಟವಾಗಿ ಬೋಧಿಸಿದ, ಮಾರ್ಗದರ್ಶನ ಮಾಡಿದ ದೇಶ ಭಾರತವಾಗಿದೆ. ಹಾಗೆಯೇ ಅಂತಹ ಜ್ಞಾನ ಶಿಖರದಿಂದ ಕೂಡಿದ ಸಾಹಿತ್ಯ, ವೇದ, ಉಪನಿಷತ್ತುಗಳಾಗಿವೆ. ಇಂತಹ ಶ್ರೇಷ್ಠ ಧರ್ಮದ ಆದರ್ಶದಲ್ಲಿ ಹುಟ್ಟಿ ಬೆಳೆದ ಹಿಂದೂಗಳು ಧನ್ಯರಾಗಿದ್ದು ಪುಣ್ಯವಂತರಾಗಿದ್ದಾರೆ. ಧರ್ಮ ಎನ್ನುವ ಶಬ್ದಕ್ಕೆ ವಿಶಾಲವಾದ ಅರ್ಥ ಇದೆ. ಈ ಶಬ್ದಕ್ಕೆ ಪರ್ಯಾಯವಾದ ಶಬ್ದ ಆಂಗ್ಲ ಭಾಷೆಯಲ್ಲಿ ಇಲ್ಲ. ಆದುದರಿಂದ ಇಂಗ್ಲಿಶಿನ ರಿಲಿಜಿಯನ್ ಶಬ್ದಕ್ಕೆ ಧರ್ಮ ಎನ್ನುವ ತಪ್ಪು ಅರ್ಥವನ್ನು ಹೇಳಿ ಧರ್ಮ ಎಂದರೆ ರಿಲಿಜಿಯನ್ ಎನ್ನುವಂತೆ ಪ್ರಚಾರ ಮಾಡಲಾಗಿದೆ. ನಿಜವಾಗಿ ಧರ್ಮದ ಅರ್ಥಸ್ವರೂಪ ಬೇರೆ ಹಾಗೂ ರಿಲಿಜಿಯನ್ ಶಬ್ದದ ಅರ್ಥಸ್ವರೂಪ ಬೇರೆಯಾಗಿದೆ. ಯಾಕೆ ಈ ಮಾತನ್ನು ಹೇಳಬೇಕಾಗಿ ಬಂತೆಂದರೆ ಜಗತ್ತಿನ ಹೆಚ್ಚಿನ ಜನರಿಗೆ ಧರ್ಮದ ಅರಿವು ಇಲ್ಲ. ಇವರೆಲ್ಲ ರಿಲಿಜಿಯನ್ನನ್ನೇ ಧರ್ಮ ಎಂದು ತಿಳಿದು ತಪ್ಪು ದಾರಿಯಲ್ಲಿ ನಡೆಯುತ್ತಿದ್ದಾರೆ. ನಾವು ಹಿಂದೂಗಳು ಇದೇ ತಪ್ಪನ್ನೇ ಸರಿ ಎಂದು ಭ್ರಮಿಸುತ್ತೇವೆ. ಕಾರಣ ಬ್ರಿಟಿಷ್ ಪ್ರೇರಿತ ನಮ್ಮ ಅಜ್ಞಾನದ ಆಂಗ್ಲ ಶಿಕ್ಷಣ ವ್ಯವಸ್ಥೆ ಹೀಗೆ ಮಾಡಿದೆ. ಇದರ ದುಷ್ಪರಿಣಾಮದ ಬಗ್ಗೆ ಎಚ್ಚರದಿಂದಿರುವುದು ಮುಖ್ಯ. ಇಂದಿನ ಬುದ್ಧಿಜೀವಿಗಳೆಂಬ ಗಂಜಿಗಿರಾಕಿಗಳು, ಜಾತ್ಯತೀತರೆಂಬ ವಿಕೃತವಾದಿಗಳೆಲ್ಲ ಈ ಪಾಶ್ಚಾತ್ಯ ರಿಲಿಜಿಯನ್ನಿನ ಕಳೆಗಳೇ ಹೊರತು ಪವಿತ್ರ ಧರ್ಮದ ಬೆಳೆಗಳಲ್ಲ. ಇವರ ದುಷ್ಟಚಿಂತನೆಯ ಮೂಲವನ್ನು ಬೇರು ಸಮೇತ ಕಿತ್ತು ನಾಶ ಮಾಡುವ ಅಗತ್ಯ ಪ್ರಸ್ತುತ ಜಗತ್ತಿನ ಶಾಂತಿಗೆ ಅನಿವಾರ್ಯವಾಗಿದೆ. ಸಂಸ್ಕೃತದಲ್ಲಿ ಧರ್ಮ ಎನ್ನುವ ಶಬ್ದ ಧೃ ಧಾತುವಿನಿಂದ ಉತ್ಪನ್ನವಾಗಿದೆ. ಧಾರಯತಿ ಇತಿ ಧರ್ಮ, ಅಂದರೆ ಧರಿಸಿರುವುದೇ ಧರ್ಮ ಎನ್ನುವ ಅರ್ಥ ಇದೆ. ಅಂದರೆ ಇಡೀ ವಿಶ್ವವನ್ನು ಧರ್ಮ ಆವರಿಸಿ ಆಧರಿಸಿದೆ. ಎಲ್ಲಿ ಧರ್ಮದ ನಾಶವಾಗುವುದೋ ಅಲ್ಲಿ ಸರ್ವವೂ ನಾಶವಾಗಿ ಕ್ಷೋಭೆ ಉಂಟಾಗುವುದು. ಕ್ಷೋಭೆಯಿಂದ ಜಗತ್ತಿನ ನಾಶವಾಗುವುದು. ಜಗತ್ತು ಉಳಿಯಬೇಕಿದ್ದರೆ ಧರ್ಮವೂ ಉಳಿಯಬೇಕು ಹಾಗೂ ಜನರು ಧರ್ಮದಿಂದ ಬದುಕಬೇಕು. ಆದುದರಿಂದಲೇ ಧರ್ಮೋ ರಕ್ಷತಿ ರಕ್ಷಿತಃ ಎಂದು ಸನಾತನ ಧರ್ಮ ಹೇಳುತ್ತದೆ. ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಅವರನ್ನು ಧರ್ಮವು ರಕ್ಷಿಸುತ್ತದೆ.
ಅಂದರೆ ವಿಶ್ವದಲ್ಲಿ ಹಲವು ಧರ್ಮಗಳಿರುವಾಗ ನಾವು ಯಾವ ಧರ್ಮವನ್ನು ರಕ್ಷಿಸಬೇಕು ಎನ್ನುವ ಗೊಂದಲ ಮೂಡಿದರೆ ಅದು ಅಜ್ಞಾನ ಹಾಗೂ ನಮ್ಮ ಬೌದ್ಧಿಕ ದಾರಿದ್ರ್ಯ. ಧರ್ಮದಲ್ಲಿ ಹಲವಿರಲು ಸಾಧ್ಯವಿಲ್ಲ. ಧರ್ಮ ಎನ್ನುವುದು ಇಡೀ ಮನುಕುಲದ ಆದರ್ಶವಾಗಿದ್ದು ಅದು ಎಲ್ಲಾ ಕಾಲದಲ್ಲಿಯೂ ಎಲ್ಲಾ ದೇಶದಲ್ಲಿಯೂ ಎಲ್ಲ ಜನರಿಗೂ ಅನ್ವಯಿಸುವ ಆದರ್ಶ ವ್ಯವಸ್ಥೆಯಾಗಿದೆ. ಮನುಷ್ಯ ಹೇಗೆ ಸರ್ವರೊಂದಿಗೂ ಆದರ್ಶವಾಗಿ ಬದುಕಬೇಕೆನ್ನುವುದನ್ನೇ ಧರ್ಮ ತಿಳಿಸುತ್ತದೆ. ಕೇವಲ ತನ್ನ ಮತ, ತನ್ನ ಜಾತಿ, ತನ್ನ ಸಮುದಾಯದೊಂದಿಗೆ ಮಾತ್ರ ಆದರ್ಶವಾಗಿ ಬದುಕುತ್ತೇನೆನ್ನುವುದು ಸ್ವಾರ್ಥ ಹಾಗೂ ಸಂಕುಚಿತ ಮನಸ್ಥಿತಿ. ಇದು ಅಜ್ಞಾನದ ಪರಮಾವಧಿ. ಇದು ಅಧರ್ಮವೇ ಆಗಿದೆ. ಹಾಗೆಯೇ ದುಷ್ಟರು, ನೀಚರು, ಕಪಟಿಗಳೊಂದಿಗೂ ಆದರ್ಶದಿಂದ ಬದುಕುತ್ತೇನೆನ್ನುವುದು ಆತ್ಮಹತ್ಯೆ ಎನ್ನಬಹುದು. ಇದು ಮೂರ್ಖತನದ ಗಾಂಧಿ ತತ್ವ ಎನ್ನಬಹುದು. ಇದನ್ನು ಧರ್ಮ ಎಂದು ಸ್ವೀಕರಿಸಲಾಗದು. ಸಜ್ಜನ ಹಾಗೂ ನಿರುಪದ್ರವಿಗಳೊಂದಿಗೆ ಆದರ್ಶವಾಗಿ ರಕ್ಷಕರಾಗಿ ಬದುಕುವುದು ಧರ್ಮ. ಸಮಸ್ತ ಜಗತ್ತಿನ ನಿರುಪದ್ರವಿ ಜೀವಜಂತು ಪ್ರಕೃತಿಯ ಹಿತಚಿಂತನೆ ಮಾಡಿ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವುದು ಹಾಗೂ ಅದಕ್ಕೆ ಪೂರಕವಾಗಿ ಬದುಕುವುದೇ ಧರ್ಮಾಚರಣೆಯ ವಿಧಾನವಾಗಿದೆ. ತಾನೇನು ಬಯಸುತ್ತೇನೆಯೋ ಇಚ್ಛಿಸುತ್ತೇನೆಯೋ ಅದರಂತೆ ಪರರು ಚಿಂತಿಸುತ್ತಾರೆ. ಅವರು ತನ್ನಂತೆಯೇ ಮನುಷ್ಯರು ಎಂದು ಅರಿತು ಆತ್ಮಸಾಕ್ಷಿಯಂತೆ ಬದುಕುವುದೇ ಧರ್ಮವಾಗಿದೆ. ಧರ್ಮ ಎನ್ನುವುದು ಸಂಸ್ಕೃತ ಪದವಾಗಿದೆ. ಈ ಶಬ್ದದ ಉದಯವಾಗಿರುವುದು ಭಾರತ ದೇಶದಲ್ಲಿ. ವಿದೇಶದಲ್ಲಿ ರಿಲಿಜಿಯನ್ ಎನ್ನುವ ಶಬ್ದ ಧರ್ಮಕ್ಕೆ ಪರ್ಯಾಯ ಶಬ್ದವಲ್ಲ. ರಿಲಿಜಿಯನ್ನಿಗೆ ಪರ್ಯಾಯ ಶಬ್ದ ಮತ ಎನ್ನಬಹುದು ಅಥವಾ ಪಂಥ ಎನ್ನಬಹುದು. ಎಲ್ಲ ಸದ್ವಿಚಾರದ ಮತಗಳ ಮೂಲ ಧರ್ಮವೇ ಆಗಿದೆ. ಧರ್ಮದಿಂದ ಒಂದೊಂದು ಕವಲುಗಳಾಗಿ ಟಿಸಿಲೊಡೆದು ಬೆಳೆದವುಗಳೇ ಮತಗಳು. ಧರ್ಮ ಪರಿಪೂರ್ಣವಾದದ್ದು ಹಾಗೂ ಮತಗಳು ಅಪೂರ್ಣವಾಗಿರುವ ಕವಲುಗಳು. ಸರ್ವಕ್ಕೂ ಮೂಲ ಸನಾತನ ಧರ್ಮವೇ ಆಗಿದೆ. ಎಲ್ಲ ಮತಗಳ ಗುರಿ ಧರ್ಮ ರಕ್ಷಣೆಯೇ ಆಗಿರಬೇಕು. ಆದರೆ ಇಂದು ಮತಗಳು ಅಲ್ಪಜ್ಞಾನದಿಂದ, ಅಜ್ಞಾನದಿಂದ ಅಧರ್ಮದ ಹಾದಿಯಲ್ಲಿ ಚಲಿಸುತ್ತಿರುವುದು ವಿಶ್ವದ ಜೀವ ಸಂಕುಲದ ದುರಂತವಾಗಿದೆ. ಇಂದು ಮತಗಳು ಪ್ರಚಾರಕ್ಕಾಗಿ, ಪ್ರಾಬಲ್ಯಕ್ಕಾಗಿ ಧರ್ಮದ ಹೆಸರಿನಲ್ಲಿ ಮಾಡಬಾರದ ಅನಾಚಾರಗಳನ್ನು ಮಾಡುತ್ತಿದ್ದು ಜಗತ್ತಿನ ವಿನಾಶಕ್ಕೆ ಮಣ್ಣುಡಿ ಬರೆಯುತ್ತಿವೆ. ಧರ್ಮೋ ರಕ್ಷತಿ ರಕ್ಷಿತಃ. ಇದರ ಅರ್ಥ ಧರ್ಮ ಇರುವಲ್ಲಿ ಮಾತ್ರ ಮನುಷ್ಯ ಹಾಗೂ ಪ್ರಾಣಿ ಸಂಕುಲ ಇವೆಲ್ಲ ಬದುಕಲು ಸಾಧ್ಯ. ಧರ್ಮ ನಾಶವಾದಲ್ಲಿ ಸರ್ವವೂ ನಾಶವಾಗುವುದು ಎಂದು ಅರ್ಥ. ಇಂತಹ ನಾಶವನ್ನು ಇಂದು ನಾವು ಇಸ್ಲಾಂ ಜಗತ್ತಿನಲ್ಲಿ, ಸಿರಿಯಾದಲ್ಲಿ ನೋಡಬಹುದು. ನಾವು ಕ್ಷೇಮದಿಂದ ಬದುಕಲು ಧರ್ಮಾಚರಣೆ ಮಾಡುವುದು ಹಾಗೂ ಧರ್ಮ ರಕ್ಷಣೆ ಮಾಡುವುದು ಅನಿವಾರ್ಯವಾಗಿದೆ. ಇಂದು ಜಗತ್ತಿನಲ್ಲಿ ಅನೇಕ ತಾಮಸ ಮತಗಳು ಉದಯಿಸಿ ಅಂತಹ ಮತಾಂಧರಿಂದ ಧರ್ಮದ ನಾಶ ಆಗಿದೆ ಹಾಗೂ ಆಗುತ್ತಿದೆ. ಹಿಂಸೆ, ವ್ಯಭಿಚಾರ, ಹತ್ಯೆಗಳಿಗೆಲ್ಲ ಇಂತಹ ಅವಿವೇಕಿ ಮತಗಳ ಕೊಡುಗೆ ಅಧಿಕವಾಗಿದೆ ಹಾಗೂ ಅಜ್ಞಾನಿಗಳಾದ ಇಂತಹ ಮತಾಭಿಮಾನಿಗಳು ಇದನ್ನೇ ಧರ್ಮವೆಂದುಕೊಳ್ಳುತ್ತಾ ತಮ್ಮೆಲ್ಲ ಅನಾಚಾರಗಳಿಗೂ ಧರ್ಮದ ಪರದೆಯನ್ನು ಹೊದಿಸುತ್ತಿರುವುದು ದುರಂತವಾಗಿದೆ. ಹಾಗೂ ಜಗತ್ತಿನ ಅತಿ ಹೆಚ್ಚು ಪ್ರದೇಶಗಳನ್ನು ಇಂತಹ ಅಜ್ಞಾನದ ಕೂಪವಾದ ದೋಷಪೂರಿತ ಮತಗಳು ಆವರಿಸಿವೆ. ಇಂತಹ ಮತಗಳನ್ನು ಆಂಗ್ಲ ಭಾಷೆಯಲ್ಲಿ ರಿಲಿಜಿಯನ್ ಎನ್ನಲಾಗುತ್ತದೆ. ಮತಾಂತರದ ಮುಖಾಂತರ ವಿಶ್ವ ಸಂಸ್ಕೃತಿಯನ್ನು ಕಬಳಿಸುತ್ತಿರುವ, ವಿಶ್ವ ಶಾಂತಿಗೆ ಬೆದರಿಕೆ ಒಡ್ಡುತ್ತಿರುವ ಎರಡು ಮುಖ್ಯ ಮತಗಳು ಕ್ರಿಶ್ಚಿಯನ್ ಹಾಗೂ ಇಸ್ಲಾಂ ಆಗಿದೆ. ಇವು ಧರ್ಮವಾಗಿರದೆ ಕೇವಲ ಸಾಮ್ರಾಜ್ಯಶಾಹಿ ಮತಗಳಾಗಿದ್ದು ವಿಶ್ವವನ್ನು ಆಕ್ರಮಿಸುವ ಏಕೈಕ ಉದ್ದೇಶವನ್ನು ಹೊಂದಿದ್ದು ತಮ್ಮ ಮತ ಪ್ರಚಾರಕ್ಕಾಗಿ ಯಾವ ಕನಿಷ್ಠ ಮಟ್ಟಕ್ಕೂ ಇಳಿಯಲು ಹೇಸದ ಮತ ಪ್ರಚಾರಕರಿಂದ ಕೂಡಿವೆ. ಇಂತಹ ಮತ ಪ್ರಚಾರಕರಿಗೆ ಧರ್ಮ ಎಂದರೆ ಏನೆಂಬುದರ ಅರಿವು ಇಲ್ಲವಾಗಿದೆ. ಅರಿವು ಇದ್ದರೂ ಇಂತಹವರಿಗೆ ಧರ್ಮಾಚರಣೆಗಿಂತಲೂ ಮತ ಪ್ರಚಾರವೇ ಮುಖ್ಯವಾಗಿರುವುದರಿಂದ ಮತ ಪ್ರಚಾರಕ್ಕಾಗಿ ಅಧರ್ಮ ಮಾರ್ಗವಾದ ಮತಾಂತರ, ಭಯೋತ್ಪಾದನೆ, ಆಮಿಷ, ಬೆದರಿಕೆ, ಹಿಂಸೆ, ಕ್ರೌರ್ಯ ಮುಂತಾದ ಎಲ್ಲಾ ರೀತಿಯ ಅನಿಷ್ಠ ಮಾರ್ಗಗಳನ್ನು ಅನುಸರಿಸುತ್ತಿವೆ. ಪ್ರಕೃತಿ ವಿಕೋಪಗಳಲ್ಲಿ ಸಂತ್ರಸ್ತರಿಗೆ ಔಷಧೋಪಚಾರ, ಆಹಾರ ನೀಡಬೇಕಾದ ಜಾಗದಲ್ಲಿ ಬೈಬಲ್ ವಿತರಿಸುವ ಲಜ್ಜೆಯಿಲ್ಲದ ಪ್ರಚಾರಕರನ್ನು ನಾವಿಂದು ನೋಡುತ್ತಿದ್ದೇವೆ. ಇಂತಹ ಮತಾಂಧರಿಂದ ಧರ್ಮದ ಸಂರಕ್ಷಣೆ ಮಾಡುವ ಜವಾಬ್ದಾರಿ ಹಾಗೂ ಹೊಣೆಗಾರಿಕೆ ಇಂದು ಸನಾತನ ಧರ್ಮದ ಅನುಯಾಯಿಗಳಾದ ಭಾರತೀಯರ ಮೇಲಿದೆ. ಧರ್ಮ ಎಂದರೆ ಏನೆಂದು ವಿಶ್ವಕ್ಕೆ ಸಾರಿದವರು ಭಾರತೀಯರಾಗಿದ್ದಾರೆ.
ವಿಶ್ವವೇ ಒಂದು ಕುಟುಂಬ, ವಸುದೈವ ಕುಟುಂಬಕಂ, ಲೋಕ ಸಮಸ್ತ ಸುಖಿನೋ ಭವಂತು ಎಂಬುದು ಭಾರತೀಯರ ಕಲ್ಪನೆ. ಇಡೀ ವಿಶ್ವದಲ್ಲಿ ಭಾರತೀಯ ವಿಶಾಲ ಮನೋಭಾವದ ಶ್ರೇಷ್ಠ ಹಿಂದೂ ಧರ್ಮವನ್ನು ತಿಳಿಸಿ ಪ್ರಚಾರ ಮಾಡುವ ಅಗತ್ಯ ಇಂದು ವಿಶ್ವಶಾಂತಿಗೆ ಅಗತ್ಯವಾಗಿದೆ. ಇದನ್ನು ಮಾಡುವ ತಾಕತ್ತು ಇರುವುದು ಕೇವಲ ಹಿಂದೂಗಳಿಗೆ ಮಾತ್ರ, ಯಾಕೆಂದರೆ ಧರ್ಮದ ಅರ್ಥ ತಿಳಿದವರು ಹಿಂದೂಗಳು ಮಾತ್ರ ಆಗಿದ್ದಾರೆ. ಅದನ್ನು ತಿಳಿಸಿದವರು ನಮ್ಮ ಹಿರಿಯರಾದ ಋಷಿಮುನಿಗಳೇ ಆಗಿದ್ದಾರೆ. ತಮ್ಮ ತಪಸ್ಸಿನಿಂದ, ಅನುಭವದಿಂದ ಧರ್ಮ ಸೂಕ್ಷ್ಮಗಳನ್ನು ಗ್ರಂಥಗಳ ಮೂಲಕ, ಕಥೆಗಳ ಮೂಲಕ, ಸುಭಾಷಿತಗಳ ಮೂಲಕ ಸಮಾಜಕ್ಕೆ ಸಾವಿರಾರು ವರುಷಗಳ ಹಿಂದೆಯೇ ನೀಡಿದ್ದಾರೆ. ಧರ್ಮದಲ್ಲಿ ಬದುಕಿ ತೋರಿಸಿದ್ದಾರೆ. ಆದರೆ ದುರಂತವೆಂದರೆ ಇಂದು ಭಾರತದಲ್ಲಿಯೂ ಅಜ್ಞಾನಿ ಹಾಗೂ ಅಲ್ಪಜ್ಞಾನಿಗಳನೇಕರು ಧರ್ಮದಿಂದ ವಿಮುಖರಾಗಿ ಅನೇಕ ಮತಗಳನ್ನು ಹಿಡಿದುಕೊಂಡು ನೇತಾಡುತ್ತಾ ಪರಸ್ಪರರನ್ನು ದೂಷಿಸುತ್ತಾ ಹಿಂದೂ ಸಮಾಜದಲ್ಲಿ ಧರ್ಮ ನಾಶಕ್ಕೆ ದೊಡ್ಡ ಕೊಡುಗೆಯನ್ನೇ ನೀಡುತ್ತಿದ್ದಾರೆಂದರೆ ಸುಳ್ಳಾಗಲಾರದು. ಇಂತಹ ಮತಗಳನ್ನು ಶೈವ, ವೈಷ್ಣವ, ಶಾಕ್ತ, ಬೌದ್ಧ, ಸಿಖ್, ಜೈನ, ಲಿಂಗಾಯತ, ವೀರಶೈವ, ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ, ನಾಸ್ತಿಕ ಮುಂತಾಗಿ ನೋಡಬಹುದಾಗಿದೆ. ಧರ್ಮ ಎನ್ನುವುದು ಜಗತ್ತಿನ ಉಳಿವಿಗಾಗಿ, ಒಳಿತಿಗಾಗಿ, ಉತ್ತಮವಾಗಿ ಬದುಕಲು ಮಾನವನು ರೂಪಿಸಿಕೊಂಡ ಜೀವನ ವಿಧಾನವಾಗಿದೆ. ಇದು ದೇವ ನಿಯಾಮಕವಾಗಿದೆ. ಧರ್ಮಕ್ಕೆ ವಿರುದ್ಧವಾಗಿ ಬದುಕುವುದು ಅಥವಾ ನಡೆಯುವುದು ಅಧರ್ಮವೇ ಆಗಿದೆ. ಸನಾತನ ಧರ್ಮವು ಒಂದು ಶ್ರೇಷ್ಠ ಜೀವನ ವಿಧಾನವನ್ನು ಜಗತ್ತಿಗೆ ಅನುಗ್ರಹಿಸಿದ ಪರಿಪೂರ್ಣ ಧರ್ಮವಾಗಿದೆ. ಇದು ಹೆಸರೇ ಹೇಳುವಂತೆ ಪ್ರಾಚೀನವಾದ ಧರ್ಮವಾಗಿದ್ದು, ಸಹಸ್ರಾರು ವರುಷಗಳಿಂದ ಹಿಂದೂ ಧರ್ಮವು ವಿಶ್ವವ್ಯಾಪಿ ತನ್ನ ಪ್ರಭಾವವನ್ನು ಬೀರಿತ್ತು ಹಾಗೂ ಭಾರತದ ಕೀರ್ತಿ ವಿಶ್ವವ್ಯಾಪಿಯಾಗಿತ್ತು. ಅಲ್ಲದೆ ವಿಶ್ವಾದ್ಯಂತ ಜ್ಞಾನಾರ್ಜನೆಗಾಗಿ ಭಾರತವನ್ನು ಆಶ್ರಯಿಸಿ ಜನರು ಇಲ್ಲಿಗೆ ವಿದ್ಯೆ ಕಲಿಯಲು ಬರುತ್ತಿದ್ದರು. ಇದು ನಮ್ಮ ದೇಶದಲ್ಲಿ ಪ್ರಚಲಿತದಲ್ಲಿದ್ದ ಧರ್ಮದ ಮಹತ್ವವನ್ನು ತೋರಿಸುತ್ತದೆ. ಹಾಗೂ ಇಲ್ಲಿನ ಸಂಸ್ಕೃತಿ ವಿಶ್ವಾದ್ಯಂತ ಆಚರಣೆಗೊಂಡು ಆದರ್ಶಪ್ರಾಯವಾಗಿತ್ತು. ಧರ್ಮ ಎನ್ನುವುದು ಎಂದಿಗೂ ಬದಲಾಗುವುದಿಲ್ಲ, ಅದು ನಿತ್ಯ ನೂತನ ಹಾಗೂ ಚಿರಂತನವಾಗಿದೆ. ಧರ್ಮ ಎಂದಿಗೂ ಕೆಟ್ಟದ್ದನ್ನು ಪ್ರೋತ್ಸಾಹಿಸುವುದಿಲ್ಲ. ಧರ್ಮ ಎಂದಿಗೂ ಸಜ್ಜನರನ್ನು ಹಿಂಸಿಸುವುದಿಲ್ಲ ಹಾಗೂ ದುರ್ಜನರನ್ನು ಸಹಿಸುವುದೂ ಇಲ್ಲ. ಶಿಷ್ಟರಕ್ಷಣ, ದುಷ್ಟ ಶಿಕ್ಷಣ ಧರ್ಮದ ಕಾರ್ಯವಾಗಿದೆ. ಇದಕ್ಕಾಗಿಯೇ ಗೀತೆಯಲ್ಲಿ ಶ್ರೀಕೃಷ್ಣ ಅಧರ್ಮ ತಲೆ ಎತ್ತಿದಾಗೆಲ್ಲ ಪ್ರತಿ ಯುಗದಲ್ಲೂ ಧರ್ಮ ಸಂಸ್ಥಾಪನೆಗಾಗಿ ನಾನು ಜನ್ಮವೆತ್ತುತ್ತೇನೆಂದು ಸಂಭವಾಮಿ ಯುಗೆ ಯುಗೆ ಎಂದು ಹೇಳಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನ ಬದುಕಿನ ಪ್ರಥಮ ಕರ್ತವ್ಯ ಧರ್ಮ ರಕ್ಷಣೆಯಾಗಿದೆ. ಧರ್ಮ ನಾಶವಾದರೆ ಇನ್ನಾವುದು ನಮ್ಮನ್ನು ರಕ್ಷಿಸಲಾರದು. ಇದನ್ನು ನಾವು ಇಸ್ಲಾಮಿಕ್ ದೇಶಗಳಲ್ಲಿ ನೋಡಬಹುದು. ಧರ್ಮದ ಜ್ಞಾನವಿಲ್ಲದ ಅಧಮರು ನರಹಂತಕರಾಗಿ, ಪ್ರಜಾಪೀಡಕರಾಗಿ, ಅಮಾಯಕರನ್ನು ಕೊಲ್ಲುತ್ತಾ ಮಾನವೀಯತೆ ಮರೆತ ರಾಕ್ಷಸರಾಗಿ ವಿಜೃಂಭಿಸುತ್ತಿದ್ದಾರೆ. ಕಾಶ್ಮೀರದಲ್ಲಿಯೂ ಇದನ್ನು ಮಾಡಿದ್ದಾರೆ. ಇಂತಹ ಹತ್ಯೆಯನ್ನೇ ಧರ್ಮಯುದ್ಧ, ಜಿಹಾದ್ ಎನ್ನುತ್ತಿದ್ದಾರೆ. ಆದರೆ ಇದು ಅಸುರ ಧರ್ಮವಾಗಿದೆ. ಇದು ಹಿಂದೆಯೂ ಇತ್ತು. ಹಿಂದೂಗಳು ಇಂತಹವರನ್ನು ರಾಕ್ಷಸರೆಂದು ಕರೆಯುತ್ತಿದ್ದರು. ಅವರದೇ ಮುಂದುವರಿದ ಸಂತಾನ ಇಂದು ಭಯೋತ್ಪಾದಕರು ಹಾಗೂ ಅವರನ್ನು ರೂಪಿಸುವವರು ಹಾಗೂ ಅವರನ್ನು ಬೆಂಬಲಿಸುವವರಾಗಿದ್ದಾರೆ. ನೈಜ ಧರ್ಮ ನೈತಿಕತೆಯನ್ನು ಕಲಿಸುತ್ತದೆ. ದಯೆ, ಪ್ರೀತಿ, ಸ್ನೇಹ, ಸಹನೆಯನ್ನು ಕಲಿಸುತ್ತದೆ. ಅದನ್ನು ತೊರೆದು ತಾವು ಮಾಡುವ ಕೆಲಸವೇ ಸರಿ ಎಂದು ಅದಕ್ಕೆ ಸಮರ್ಥನೆ ಹುಡುಕುವುದೇ ಅಧರ್ಮದ ಮೂಲವಾಗಿದೆ ಹಾಗೂ ಇದು ಅಹಂಕಾರವಾಗಿದೆ. ಹಾಗೂ ಇಂತಹ ಮನಸ್ಥಿತಿಯೇ ದುಷ್ಟತನದ ಬೀಜಾಂಕುರವಾಗಿದೆ. ತನ್ನದೇ ಸರಿ ಎನ್ನುವುದು ಅಹಂಕಾರ ಮತ್ತು ಅಜ್ಞಾನದ ಪರಮಾವಧಿಯಾಗಿದೆ. ಹಿಂದೂ ಸನಾತನ ಧರ್ಮದ ಮಾರ್ಗದರ್ಶಿ ಎನಿಸಿದ ವೇದಗಳು ಎಲ್ಲಿಯೂ ಯಾರ ಮೇಲೂ ಅಭಿಪ್ರಾಯವನ್ನು ಹೇರುವುದಿಲ್ಲ, ವಿಮರ್ಶೆಗೆ ಒಡ್ಡುತ್ತವೆ. ಆತ್ಮಸಾಕ್ಷಿಯಂತೆ ಬದುಕಲು ಸೂಚಿಸುತ್ತವೆ. ಸರ್ವ ಕಡೆಗಳಿಂದಲೂ ಉತ್ತಮವಾದುದು ತನ್ನತ್ತ ಬರಲಿ ಎಂದು ಮುಕ್ತವಾಗಿ ಸ್ವೀಕರಿಸುತ್ತವೆ. ವಸುದೈವ ಕುಟುಂಬಕಂ ಎಂಬಂತೆ ವಿಶ್ವವೇ ಒಂದು ಕುಟುಂಬ ಎಂದು ಸಾರುತ್ತದೆ. ಅದು ಕೇವಲ ಮನುಷ್ಯರ ಕುರಿತಾಗಿ ಅಲ್ಲ. ಸರ್ವ ಪಶು ಪಕ್ಷಿ ಪ್ರಾಣಿ ವೃಕ್ಷ ಸಹಿತ ಪ್ರಕೃತಿಯೇ ಕುಟುಂಬದ ಭಾಗವಾಗಿದೆ. ಕತ್ತಲೆಯಿಂದ ಬೆಳಕಿನೆಡೆಗೆ ನಡೆಸೆಂದು ಭಗವಂತನಲ್ಲಿ ಮೊರೆ ಇಡುತ್ತದೆ. ಸರ್ವೇ ಜನ ಸುಖಿನೋ ಭವಂತು ಎಂದು ಹರಸುತ್ತದೆ.
ಇಂತಹ ಬದುಕನ್ನು ಮಾರ್ಗದರ್ಶನ ಮಾಡಿದ ಇತಿಹಾಸದ ಭಾಗವೇ ಸನಾತನ ಹಿಂದೂ ಧರ್ಮವಾಗಿದೆ. ವಿವೇಕ ವಿಮರ್ಶೆಗೆ ಮುಕ್ತ ಸ್ವಾತಂತ್ರ್ಯ ನೀಡಿದ ಧರ್ಮ ಹಿಂದೂ ಧರ್ಮವಾಗಿದೆ. ಸ್ತ್ರೀಯರಲ್ಲಿ ದೇವತೆಗಳನ್ನು ಕಂಡ ಧರ್ಮ ಹಿಂದೂ ಧರ್ಮವಾಗಿದೆ. ಹಿಂದೂ ಧರ್ಮ ಎಂದರೆ ಸರ್ವ ಆದರ್ಶಗಳ ಒಟ್ಟು ರೂಪವಾಗಿದೆ. ಇದರ ಕವಲುಗಳಾದ ಮತಗಳು ಧರ್ಮದ ಸಾತ್ವಿಕ ಜ್ಞಾನದ ಒಂದೊಂದು ಶಾಖೆಗಳಾಗಿವೆ. ಅವೆಂದಿಗೂ ಪರಿಪೂರ್ಣ ಧರ್ಮದ ಪರಿಕಲ್ಪನೆಯನ್ನು ನೀಡಲಾರವು. ಇಂತಹ ಮತಗಳ ಮಧ್ಯದಲ್ಲಿರುವ ಜಾತಿಗಳು ಧರ್ಮವೆಂಬ ವೃಕ್ಷದ ರೋಗಪೀಡಿತ ಎಲೆಗಳಾಗಿವೆ. ಅವುಗಳು ಒಂದು ದಿನ ಉದುರಿ ಹೋಗಿ ಹೊಸ ರೋಗರಹಿತ ಎಲೆಗಳಿಂದ ಕೂಡಿದ ಭಿನ್ನತೆ ಇಲ್ಲದ ಕೊಂಬೆಗಳಿಂದ ಕೂಡಿದ ಸುಂದರ ಹಿಂದೂ ಧರ್ಮವೃಕ್ಷ ಆಗುವ ಸಮಯದಲ್ಲಿ ಭಾರತ ದೇಶ ವಿಶ್ವಗುರು ಆಗುವುದು. ಧರ್ಮದ ಅಡಿಗೆರೆ ಮೂಲ ಅಡಿಗೆರೆ ಲಕ್ಷಣಗಳನ್ನು ಅಡಿಗೆರೆ ನೋಡೋಣ. ಧರ್ಮವು ಭೂತ, ವರ್ತಮಾನ ಹಾಗೂ ಭವಿಷ್ಯತ್ ಕಾಲದಲ್ಲಿಯೂ ಸಜ್ಜನರಿಗೆ ತೊಂದರೆಯನ್ನು ಉಂಟು ಮಾಡದಂತಿರಬೇಕು. ಧರ್ಮಕ್ಕೆ ಆದಿ ಅಂತ್ಯ ಎಂಬುದಿಲ್ಲ, ಹುಟ್ಟು ಸಾವುಗಳಿಲ್ಲ. ಸರ್ವರ ಶ್ರೇಯಸ್ಸನ್ನು ಬಯಸುವುದು ಧರ್ಮ, ತಮ್ಮ ಹಿತಾಸಕ್ತಿಯನ್ನಷ್ಟೇ ಆಲೋಚಿಸುವುದು ಧರ್ಮವಲ್ಲ, ಅದು ಮತ. ಧರ್ಮಕ್ಕೆ ಹುಟ್ಟು ಸಾವು ಆದಿ ಅಂತ್ಯಗಳಿಲ್ಲ, ಅದು ಸನಾತನವಾಗಿದೆ. ಮತವನ್ನೇ ಧರ್ಮ ಎನ್ನುವುದು ಅಜ್ಞಾನಿಗಳ ತಪ್ಪು ತಿಳುವಳಿಕೆ. ಮತಾಚಾರ್ಯರಿಂದ ಹುಟ್ಟಿರುವ ಮತಗಳಿಗೆ ಸಾವು ನಿಶ್ಚಿತವಾಗಿದೆ. ಬದಲಾವಣೆಗೆ ಒಳಗಾಗುವುದು ಧರ್ಮ ಅಲ್ಲ, ಅದನ್ನು ಮತ ಅಥವಾ ಮತಾಂತರ ಎನ್ನಬಹುದು. ಇದೆಂದು ಶಾಶ್ವತ ಅಲ್ಲ. ಮತಾವಲಂಬನೆ ಅಥವಾ ಮತಾಂಧತೆ ಅದು ಧರ್ಮಕ್ಕೆ ಹಾಗೂ ಪರಮಾತ್ಮನಿಗೆ ಮಾಡಿದ ಘೋರ ಪಾಪವಾಗಿರುತ್ತದೆ. ಧರ್ಮವು ಎಂದು ಸಜ್ಜನರ ಪೀಡನೆಗೆ ಬಳಕೆಯಾಗಬಾರದು ಹಾಗೂ ದುರ್ಜನರನ್ನು ರಕ್ಷಿಸಬಾರದು. ಧರ್ಮವು ದೇವರ ಸೃಷ್ಟಿಯಲ್ಲಿನ ಎಲ್ಲಾ ನಿರುಪದ್ರವಿ ಜೀವರಾಶಿಗಳನ್ನು ಗೌರವಿಸುವ, ಪ್ರೀತಿಸುವ ಗುಣವನ್ನು ಹೊಂದಿರಬೇಕು. ಧರ್ಮದ ನೈಜ ಲಕ್ಷಣ ತ್ಯಾಗವೇ ಹೊರತು ಭೋಗ ಅಲ್ಲ. ಭೋಗವನ್ನೇ ಧರ್ಮವಾಗಿ ಸ್ವೀಕರಿಸಿದವರನ್ನು ಅಸುರರು ಎನ್ನುತ್ತೇವೆ. ಮನುಷ್ಯನು ಬದುಕಿನಲ್ಲಿ ತನಗೆ ಸಹಾಯಕವಾಗುವ ಸೃಷ್ಟಿಯ ಪ್ರತಿಯೊಂದು ಅಂಶಗಳಿಗೂ ಕೃತಜ್ಞತೆ ಸಲ್ಲಿಸುವ ಗುಣವನ್ನು ಹೊಂದಿರಬೇಕು. ದೈವಿಕ ಸಾತ್ವಿಕ ಗುಣಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಹಾಗೂ ದೈವಿಕ ಗುಣ ಹೊಂದಿರುವ ಮಹಾತ್ಮರನ್ನು ಗೌರವಿಸಬೇಕು. ದೇವರ ಅಸ್ತಿತ್ವವನ್ನು ಒಪ್ಪಬೇಕು. ದೇವರೊಬ್ಬನೇ ಇದ್ದು ನಾಮರೂಪಗಳು ಹಲವು ಎನ್ನುವುದು ತತ್ವಶಾಸ್ತ್ರದ ಸಾರ. ಹಲವು ದೇವರಿವೆ, ಅವರಲ್ಲಿ ತಮ್ಮ ದೇವರೇ ಸರ್ವಶ್ರೇಷ್ಠ ಎನ್ನುವುದು ಅಜ್ಞಾನ ಹಾಗೂ ಅಹಂಕಾರ. ಅಲ್ಲದೆ ತಾನು ನಂಬಿರುವುದೇ ಅನ್ಯರ ನಂಬಿಕೆ ತಪ್ಪು ಎನ್ನುವುದು ಬಾವಿ ಒಳಗಿನ ಕಪ್ಪೆಯ ಕಥೆಯಂತಾಗುವುದು. ದೈವಿಕ ಸಾತ್ವಿಕ ಗುಣಗಳು ಯಾವುವೆಂದರೆ ಜ್ಞಾನ, ನ್ಯಾಯ, ನೀತಿ, ಶುದ್ಧತೆ, ಪರಿಶ್ರಮ, ಶೀಲ, ಸತ್ಯ, ತ್ಯಾಗ, ದಯೆ, ಕರುಣೆ, ಕ್ಷಮೆ, ಸಹನೆ, ಸಂಯಮ, ಸ್ನೇಹ, ಪ್ರೀತಿ, ಪರೋಪಕಾರ, ಕೃತಜ್ಞತೆ, ಶೌರ್ಯ, ಧೈರ್ಯ, ಶಕ್ತಿ, ಯುಕ್ತಿ, ವಿದ್ಯೆ, ಬುದ್ಧಿ ಇವೇ ಮುಂತಾದವಾಗಿವೆ. ಈ ಎಲ್ಲಾ ಗುಣಗಳನ್ನು ಹೊಂದಿರುವ ಹಾಗೂ ಬೋಧಿಸಿರುವ, ಅಲ್ಲದೆ ಜಗತ್ತಿಗೆ ಮಾರ್ಗದರ್ಶನ ನೀಡಿರುವ ಒಂದೇ ಒಂದು ಜಗತ್ತಿನ ಶ್ರೇಷ್ಠ ಜೀವನ ವಿಧಾನ ಅಥವಾ ಸಂಸ್ಕೃತಿ, ಅದುವೇ ಸನಾತನ ಹಿಂದೂ ಧರ್ಮವಾಗಿದೆ. ದಯವೇ ಧರ್ಮದ ಮೂಲವಯ್ಯ, ಸತ್ಯಮೇವ ಜಯತೆ. ಕಾಯಕವೇ ಕೈಲಾಸ, ಧರ್ಮೋ ರಕ್ಷತಿ ರಕ್ಷಿತಃ, ವಸುದೈವ ಕುಟುಂಬಕಂ, ನಿಷ್ಕಾಮ ಕರ್ಮ ಮುಂತಾದವು ಹಿಂದೂ ತತ್ವಶಾಸ್ತ್ರದ ಪ್ರಸಿದ್ಧ ಉಕ್ತಿಗಳಾಗಿದ್ದು ಧರ್ಮಾಚರಣೆಗೆ ಸೂಕ್ತ ಮಾರ್ಗದರ್ಶನ ನೀಡುತ್ತಿವೆ. ಅಂತಿಮವಾಗಿ ಧರ್ಮವನ್ನು ಗುರುತಿಸುವುದು, ಅರಿಯುವುದು ಹೇಗೆಂದರೆ ಅದು ಹೃದಯವಂತರಿಗೆ ಮಾತ್ರ ಸಾಧ್ಯ. ಯಾವುದೇ ವ್ಯಕ್ತಿಯು ತಾನು ಮಾಡಿದ ಕಾರ್ಯದ ಫಲದಿಂದ ಆತನ ಹಾಗೂ ಆತನ ಸಂಪರ್ಕಕ್ಕೆ ಬರುವ ಸಜ್ಜನರ ಹಾಗೂ ಸಾಧು ಪ್ರಾಣಿಗಳ ಹೃದಯ ತುಂಬಿ ಬರುವಂತಿದ್ದರೆ, ಇದರಿಂದ ಹೃದಯ ಸಂತೃಪ್ತಿಯನ್ನು ಹೊಂದಿದರೆ ಅದಕ್ಕನುಗುಣವಾಗಿ ನಡೆದುಕೊಳ್ಳುವುದು ಅಥವಾ ಹಾಗೆ ಬದುಕುವುದೇ ಧರ್ಮವಾಗಿದೆ. ಆತ್ಮ ಸಂತೃಪ್ತಿಗಾಗಿ ಮಾಡುವ ನಿಸ್ವಾರ್ಥ ಹಾಗೂ ಪರಹಿತ ಕಾರ್ಯವೇ ಧರ್ಮವಾಗಿದೆ. ಇದನ್ನೇ ಶ್ರೀ ಕೃಷ್ಣ ಗೀತೆಯಲ್ಲಿ ಕರ್ಮಣ್ಯೇವಾಧಿಕಾರಸ್ಥೇ ಮಾ ಫಲೇಷು ಕದಾಚನ ಎಂಬುದಾಗಿ ಹೇಳಿದ್ದಾನೆ. ಫಲಾಪೇಕ್ಷೆ ಇಲ್ಲದೆ ಸಜ್ಜನರ ರಕ್ಷಣೆ ಹಾಗೂ ದುರ್ಜನರ ನಾಶಕ್ಕಾಗಿ ಮಾಡುವ ಕಾರ್ಯವೇ ಧರ್ಮವಾಗಿದೆ. ಇಂತಹ ಚಿಂತನೆಯ ಸಗುಣ ರಾಶಿಯ ಪ್ರತಿನಿಧಿಯನ್ನೇ ದೇವರು, ಪರಮಾತ್ಮ, ಸಚ್ಚಿದಾನಂದ ಎಂಬುದಾಗಿ ಹಲವು ನಾಮಗಳಿಂದ ನಾವು ಕರೆಯುತ್ತೇವೆ.
ದೇವರಿಗೆ ಮಾಡುವ ಪೂಜೆ, ಪ್ರಾರ್ಥನೆ, ಗುಡಿ ಕಟ್ಟುವುದು, ಉತ್ಸವ ಮಾಡುವುದು, ಯಾತ್ರೆ ಮಾಡುವುದು ಇದುವೇ ಧರ್ಮಾಚರಣೆಯ ಲಕ್ಷಣವೇ? ಇಂತಹ ಬಾಹ್ಯ ಆಡಂಬರದ ಆಚರಣೆಗಳನ್ನೇ ಧರ್ಮಾಚರಣೆಯ ಲಕ್ಷಣವೆನ್ನಲಾಗುವುದಿಲ್ಲ. ಇದು ಧರ್ಮಾಚರಣೆಗೆ ಪೂರಕವಾಗುವ ಮನಸ್ಥಿತಿಯನ್ನು ಪಡೆಯಲು ಸಹಾಯ ಮಾಡುವ ಒಂದು ಸಾಂಸ್ಕೃತಿಕ ಆಚರಣೆಯಾಗಿದೆ. ಇಂತಹ ಸಾತ್ವಿಕ ಸಂಸ್ಕೃತಿಯ ಪ್ರಭಾವಕ್ಕೊಳಗಾದವರಲ್ಲಿ ಧರ್ಮಾಚರಣೆಯು ಹೆಚ್ಚು ಪರಿಪಕ್ವವೂ ಪರಿಣಾಮಕಾರಿಯೂ ಸ್ಪಂದನಶೀಲವೂ ಆಗಿರುವುದು ಹಾಗೂ ಅಂತಹವರಲ್ಲಿ ಧರ್ಮಾಚರಣೆಯ ಪ್ರಮಾಣ ಹೆಚ್ಚು ಕ್ರಿಯಾಶೀಲವಾಗಿರುವುದು. ಈ ಯಾವುದೇ ಆಚರಣೆಯನ್ನು ಮಾಡದ ವ್ಯಕ್ತಿಯು ಧರ್ಮಾಚರಣೆಯನ್ನು ಮಾಡಬಹುದು, ಧಾರ್ಮಿಕ ವ್ಯಕ್ತಿಯಾಗಿರಬಹುದು. ಧರ್ಮಾಚರಣೆಯು ಪ್ರದರ್ಶನದ ಕ್ರಿಯೆಯಲ್ಲ, ಅದು ನೈಜ ಬದುಕಾಗಿದೆ. ಧಾರ್ಮಿಕತೆಯ ಪ್ರದರ್ಶನವು ಮನೋರಂಜನೆಯ ಕ್ರಿಯೆಯಾಗಿದ್ದು ಇದು ಸಂಸ್ಕೃತಿಯ ಭಾಗವಾಗಿದ್ದರೆ, ಧರ್ಮಾಚರಣೆಯು ಮನಃಶಾಂತಿಯ ಪ್ರಕ್ರಿಯೆಯಾಗಿದೆ ಮತ್ತು ಇಡೀ ಜೀವನದ ಭಾಗವಾಗಿದೆ. ಪ್ರದರ್ಶನ ಕೃತಕವಾಗಿರುತ್ತದೆ, ಜೀವನ ನೈಜ ನಿರಂತರವಾಗಿರುತ್ತದೆ. ಧಾರ್ಮಿಕತೆಯ ಪ್ರದರ್ಶನ ಮಾಡುವವರಿಗಿಂತಲೂ ಧರ್ಮದಿಂದ ಬದುಕುವುದು ಹೆಚ್ಚು ಅರ್ಥಪೂರ್ಣವೂ ಸನ್ಮಾನಯೋಗ್ಯವೂ ಆಗಿದೆ. ದೇವರು, ದೇವಸ್ಥಾನ, ದೇವರ ಪೂಜೆ, ಭಜನೆ ಇವುಗಳೆಲ್ಲ ಧರ್ಮಾಚರಣೆಗೆ ಪ್ರೇರಣೆಯನ್ನು ಒದಗಿಸುವ ಕ್ರಿಯೆಯ ಭಾಗವೇ ಹೊರತು ಇದನ್ನೇ ಧರ್ಮ, ಇದೇ ಮುಕ್ತಿಗೆ ಮಾರ್ಗ ಎನ್ನುವುದು ಮೂಢರ ಉಪದೇಶ. ಲೌಕಿಕ ಜಗತ್ತಿನಿಂದ ಸಾತ್ವಿಕತೆಗೆ ಮನಸ್ಸನ್ನು ತಿರುಗಿಸಲು ಇವುಗಳು ಪ್ರೇರಣೆಯನ್ನು ಒದಗಿಸುತ್ತವೆ. ನಮ್ಮ ಜೀವನದ ಕಾರ್ಯಕ್ಷೇತ್ರವೇ ಧರ್ಮಾಚರಣೆಯ ಯೋಗ್ಯ ಸ್ಥಳ. ದೇವಾಲಯಗಳು ಪ್ರೇರಕ ಸ್ಥಾನಗಳು ಹಾಗೂ ಮಾರ್ಗದರ್ಶಕ ಸ್ಥಾನಗಳಾಗಿ ಕೆಲಸ ಮಾಡುತ್ತವೆ ಅಷ್ಟೇ. ಆದರೆ ಇಂದು ದೇವಸ್ಥಾನದಲ್ಲಿ ಧಾರ್ಮಿಕ ಮಾರ್ಗದರ್ಶನಕ್ಕೆ ಹೊರತಾದ ಉಳಿದೆಲ್ಲವೂ ದೊರೆಯುತ್ತವೆ. ಇಂದು ದೇವಸ್ಥಾನಗಳು ಧಾರ್ಮಿಕ ಮನಸ್ಥಿತಿಯವರನ್ನು ಹಾಳು ಮಾಡುವ ವಿಲಾಸಿ ಕ್ಷೇತ್ರಗಳಾಗಿ, ವ್ಯಾಪಾರಿ ತಾಣಗಳಾಗಿ, ಪ್ರವಾಸಿಗರ ಮೋಜಿನ ತಾಣಗಳಾಗಿ ಬದಲಾಗುತ್ತಿರುವುದು ಈ ಕಾಲದ ದುರಂತವಾಗಿದೆ. ದೇವಾಲಯಗಳಲ್ಲಿ ಹವಾನಿಯಂತ್ರಿತ ಕೊಠಡಿಗಳು ದೊರೆಯುತ್ತದೆ, ಆದರೆ ಧಾರ್ಮಿಕ ಗ್ರಂಥಾಲಯ ಇರುವುದಿಲ್ಲ. ಸೇವಾ ವಿವರಗಳು ಲಭ್ಯವಿರುತ್ತವೆ, ಧಾರ್ಮಿಕ ಜಿಜ್ಞಾಸುಗಳಿಗೆ ಉತ್ತರ ಕೊಡುವ ಪಂಡಿತರು ಯಾರೂ ಇರುವುದಿಲ್ಲ. ಹಣಿದ್ದವನಿಗೆ ವಿಶೇಷ ದರ್ಶನ ಹಾಗೂ ಉಪಚಾರ ನಡೆಯುತ್ತದೆ, ಬಡ ಭಕ್ತನನ್ನು ಕೇಳುವವರಿರುವುದಿಲ್ಲ. ಇದು ನಮ್ಮ ಹಿಂದೂಗಳ ದುರಂತ ಹಾಗೂ ನಮ್ಮ ಜನರ ಅಜ್ಞಾನದ ಪ್ರತೀಕವಾಗಿದೆ. ದೇವಾಲಯ ಪೂಜೆ ಉತ್ಸವಗಳನ್ನು ಏಣಿಯಂತೆ ಬಳಸಿಕೊಂಡು ನಾವು ಆಧ್ಯಾತ್ಮಿಕ ಧಾರ್ಮಿಕ ಉನ್ನತಿಯತ್ತ ಸಾಗಬೇಕು. ಏಣಿ ನಮಗೆ ಮೇಲೇರಲು ಸಹಾಯ ಮಾಡುತ್ತದೆ. ಹಾಗೆಂದು ನಾವು ಏಣಿಯನ್ನು ಬಳಸಿಕೊಂಡು ಮೇಲೇರುವ ಪ್ರಯತ್ನ ಮಾಡದೆ ಇದರಿಂದ ಮೇಲೇರಬಹುದು, ಇದು ಬಹು ಉನ್ನತವಾದದ್ದೆಂದು ಏಣಿಗೆ ಪೂಜೆ, ಅಭಿಷೇಕ, ನೈವೇದ್ಯ ಮಾಡುತ್ತಾ ಕೂತರೆ ನಾವು ಮೇಲೇರಲು ಸಾಧ್ಯವೇ? ಹೀಗೆಯೇ ಪೂಜಾದಿ ಉತ್ಸವಗಳು, ದೇವಾಲಯಗಳು ಉನ್ನತಿಗೇರುವ ಮನಸ್ಸನ್ನು ಪ್ರೇರಿಸುವ ಸಾಧನಗಳೇ ಹೊರತು ಕೇವಲ ಪೂಜೆಯಲ್ಲಿಯೇ ಮುಳುಗುವುದು. ಏಣಿಯೇರದೆ ಏಣಿ ಪೂಜೆ ಮಾಡಿದಂತೆಯೇ ಸರಿ. ಅಧರ್ಮ, ದೈವಿಕ ಹಾಗೂ ಸಾತ್ವಿಕ ಗುಣಗಳಿಗೆ ವಿರುದ್ಧವಾದ ಗುಣಗಳನ್ನು ಹೊಂದುವುದು ಅಧರ್ಮವಾಗಿದೆ. ತಾಮಸ ಗುಣ ಅಥವಾ ಅಸುರಗುಣಾರಾಧಕರಾಗುವುದು ಅಧರ್ಮವಾಗಿದೆ. ಜಗತ್ತಿನಲ್ಲಿ ಧರ್ಮದ ಕೆಲವು ಸೀಮಿತ ಅಂಶಗಳನ್ನು ಮಾತ್ರ ಅಳವಡಿಸಿಕೊಂಡು ಪ್ರಚಾರದಿಂದ ಪ್ರಸಿದ್ಧವಾಗಿರುವ ಹಲವು ಮತಗಳಿವೆ. ಇವುಗಳು ಪರಿಶುದ್ಧವಾದ ಧರ್ಮಾಚರಣೆಯನ್ನು ಮಾಡುತ್ತಿಲ್ಲ. ಇವುಗಳು ಮತಾಂಧತೆಯಿಂದ ಕೂಡಿದ್ದು, ಧರ್ಮದ ಅಫೀಮು ಸೇವಿಸಿದ್ದು, ಸತ್ಯ ಜಗತ್ತಿಗೆ ಕುರುಡಾಗಿದ್ದು, ಪ್ರಜಾಕಂಟಕವಾಗಿ ವಿಶ್ವವನ್ನು ವ್ಯಾಪಿಸಿವೆ. ಇಂತಹ ವಿದೇಶಿ ದುಷ್ಟ ಮತಗಳ ಅಜ್ಞಾನದ ಮತಾಂಧತೆ ನಾಶವಾಗದೆ ಜಗತ್ತಿಗೆ ಶಾಂತಿ ಅಥವಾ ನೆಮ್ಮದಿ ಸಿಗಲು ಸಾಧ್ಯವಿಲ್ಲ. ಇಂತಹ ಅಜ್ಞಾನದ ಕೂಪದಲ್ಲಿ ಬಿದ್ದಿರುವ ಹಾಗೂ ಬೀಳುತ್ತಿರುವ ಅಲ್ಪಜ್ಞಾನಿಗಳಿಗೆ ಧರ್ಮದ ಸತ್ಯದ ದಾರಿಯನ್ನು ತೋರಿಸುವ ಜವಾಬ್ದಾರಿ ಇಂದು ಹಿಂದೂಗಳ ಮೇಲಿದೆ. ಈ ಕೆಲಸಕ್ಕಾಗಿಯೇ ಹಿಂದೂ ಧರ್ಮ ಪರಿಷತ್ತು ಜನ್ಮ ತಾಳಿದೆ ಹಾಗೂ ಕಾರ್ಯೋನ್ಮುಖವಾಗಿದೆ. ಧಾರಯತಿ ಇತಿ ಧರ್ಮ ಎನ್ನುವ ಉಕ್ತಿಯಂತೆ ಇಡೀ ಜಗತ್ತು ಧರ್ಮದ ತಳಹದಿಯ ಮೇಲೆ ನಿಂತಿದೆ. ಯಾವಾಗ ಯಾವ ಸ್ಥಳದಲ್ಲಿ ಧರ್ಮ ಶಿಥಿಲವಾಗುತ್ತದೆಯೋ ಆ ಜಾಗದಲ್ಲಿ ಅನಾಚಾರ, ಅತ್ಯಾಚಾರ, ಹಿಂಸೆ, ಕೊಲೆ, ಯುದ್ಧಗಳು ನಡೆಯುತ್ತವೆ. ಎಲ್ಲ ಯುಗಗಳಲ್ಲಿಯೂ ಎಲ್ಲ ದೇಶಗಳಲ್ಲಿಯೂ ಧರ್ಮ ಹಾಗೂ ಅಧರ್ಮದ ಮಧ್ಯೆ ಹೋರಾಟ ನಡೆಯುತ್ತಲೇ ಬಂದಿದೆ. ಅಂತಿಮವಾಗಿ ಧರ್ಮಕ್ಕೆ ಜಯವಾಗುವುದು ಇತಿಹಾಸವಾಗಿದೆ ಹಾಗೂ ನಮ್ಮ ಪುರಾಣಗಳು ಇವನ್ನೇ ಸಾರುತ್ತಿವೆ. ಆದುದರಿಂದ ಇಂದು ಇಡೀ ವಿಶ್ವಕ್ಕೆ
ವಿಶ್ವ ಶಾಂತಿಗೆ ಸನಾತನ ಧರ್ಮವೊಂದೇ ಪರಿಹಾರವಾಗಿದೆ. ಆದುದರಿಂದ ಸನಾತನ ಧರ್ಮವನ್ನು ಅರಿತು ಆಚರಿಸಿ ಜನರಿಗೆ ಬೋಧಿಸಿ ವಿಶ್ವ ಶಾಂತಿ ಸ್ಥಾಪಿಸೋಣ. ನಮ್ಮೊಂದಿಗೆ ಕೈ ಜೋಡಿಸಿರಿ. ಅಧರ್ಮವನ್ನು ನಿರ್ಮೂಲನ ಮಾಡೋಣ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ ಎನ್ನುವ ಋಷಿವಾಣಿಯನ್ನು ಸತ್ಯವಾಗಿಸೋಣ. ತಾನು ಕರೆಯುವ ಹೆಸರಿನಲ್ಲಿ ಮಾತ್ರವೇ ದೇವರು ಸತ್ಯ ಎನ್ನುವ ಅವಿವೇಕಿಗಳಿಗೆ ತಿಳಿ ಹೇಳೋಣ. ದೇವರೊಬ್ಬ ನಾಮ ಹಲವು ಎನ್ನುವ ಸತ್ಯವನ್ನು ಜಗತ್ತಿಗೆ ತಿಳಿಸೋಣ. ಸನಾತನ ಅಡಿಗೆರೆ ಧರ್ಮ, ಹಿಂದೂ ಧರ್ಮ, ಜ್ಞಾನ ಪ್ರಸಾರದಿಂದ ವಿಶ್ವವನ್ನು ವ್ಯಾಪಿಸಿದ ಹಾಗೂ ಸಂಸ್ಕೃತಿಯಿಂದ ಜಗತ್ತನ್ನು ಗೆದ್ದ ಒಂದೇ ಒಂದು ಧರ್ಮ ಇದ್ದರೆ ಅದು ಸನಾತನ ಹಿಂದೂ ಧರ್ಮವಾಗಿದೆ. ವಿದೇಶಿ ಮೂಲದ ಪ್ರಮುಖ ಮರಳುಗಾಡಿನ ಮತಗಳು ಕತ್ತಿಯಿಂದ, ಬಂದೂಕಿನ ಗುಂಡಿನಿಂದ, ಜನರ ನತ್ತೆರು ಹರಿಸಿ ಬಲಾತ್ಕಾರದಿಂದ, ಮತಾಂತರದಿಂದ, ಆಮಿಷದಿಂದ ವಿಶ್ವಕ್ಕೆ ವ್ಯಾಪಿಸಿ ಇಂದು ಅನ್ಯಾಯ ಹಾಗೂ ಅತ್ಯಾಚಾರದಿಂದ ವಿಶ್ವ ಶಾಂತಿಯನ್ನು ಕೆಡಿಸುತ್ತಿರುವುದನ್ನು ನಾವೆಲ್ಲ ನೋಡಬಹುದು. ಪಾಶ್ಚಾತ್ಯ ಜಗತ್ತಿನಲ್ಲಿ ವಿಜ್ಞಾನ ಬೆಳೆದಂತೆ ಮೌಢ್ಯಮರೆಯಾಗುತ್ತಾ ಆ ಮತವೊಂದು ಸಮಾಜದ ಮೇಲಿನ ಹಿಡಿತವನ್ನು ಕಳೆದುಕೊಳ್ಳತೊಡಗಿದೆ. ಹೀಗೆ ಜನರಿಂದ ತಿರಸ್ಕೃತಗೊಂಡವರು ಹಣಬಲದಿಂದ ಹಿಂದುಳಿದ ದೇಶಗಳಲ್ಲಿನ ಮುಗ್ಧಬಡ ಜನರನ್ನು ವಂಚಿಸಿ ಮತಾಂತರ ಮಾಡುವ ಕೆಲಸದಲ್ಲಿ ತೊಡಗಿವೆ. ಆದರೆ ಮರಳುಗಾಡು ದೇಶಗಳು ಇಂದು ಅಜ್ಞಾನದಿಂದ ಹಾಗೂ ಹಣದ ಶ್ರೀಮಂತಿಕೆಯಿಂದ ಮತಿಭ್ರಮಣೆಯಾದಂತೆ ವರ್ತಿಸುತ್ತಿದ್ದು ಭಯೋತ್ಪಾದನೆಯಿಂದ ಜಗತ್ತಿನಲ್ಲಿ ರಕ್ತ ಚೆಲ್ಲುತ್ತಿವೆ. ನರಹತ್ಯೆಯನ್ನು ನಿರ್ದಯವಾಗಿ ಮಾಡುತ್ತಿವೆ. ಇಂತಹ ಪಾಶವಿ ಮತದವರಿಗೆ ಸತ್ಯಜ್ಞಾನ ನೀಡಿ ಸಂಸ್ಕಾರದ ಹಾದಿಗೆ ತರುವ ಅವಶ್ಯಕತೆ ಹಾಗೂ ಜವಾಬ್ದಾರಿ ಸನಾತನ ಹಿಂದೂಗಳ ಮೇಲಿದೆ. 1000 ವರುಷದ ದಾಸ್ಯದಿಂದ ಮುಕ್ತವಾದ ಹಿಂದೂ ಸಮಾಜ ಇಂದು ಸ್ವಾಭಿಮಾನಿಯಾಗಿದ್ದು, ಹಿಂದೂ ಯುವಜನ ಸಮೂಹ ತಮ್ಮ ಅಗಾಧವಾದ ಜ್ಞಾನದಿಂದ, ಪ್ರತಿಭೆಯಿಂದ ವಿಶ್ವಮನ್ನಣೆ ಗಳಿಸಲಾರಂಭಿಸಿದ್ದು, ಭಾರತ ವಿಶ್ವಗುರುವಾಗುವತ್ತ ಧಾಪುಗಾಲಿಡುತ್ತಿರುವ ಸುಸಮಯದಲ್ಲಿ, ಸಂಧಿಕಾಲದಲ್ಲಿ ನಾವು ಜನಿಸಿದ್ದಕ್ಕೆ ಹೆಮ್ಮೆ ಪಡೋಣ ಹಾಗೂ ಧರ್ಮ ರಕ್ಷಣೆಗಾಗಿ ಜಾತಿಭೇದ ಮರೆತು ಹಿಂದೂ ಐಕ್ಯ ವೇದಿಕೆಯಲ್ಲಿ ಒಂದಾಗೋಣ. ಧರ್ಮದ ಹಾದಿ ತೊರೆದು ಕತ್ತಿ ಹಾಗೂ ಆಮಿಷದ ಬಲೆಯಲ್ಲಿ ಧರ್ಮ ತೊರೆದು ಮತಾಂತರವಾದ ನಮ್ಮದೇ ದೇಶದ ಒಂದು ಕಾಲದ ನಮ್ಮದೇ ಸಂಸ್ಕೃತಿಯಲ್ಲಿ ಪೂರ್ವಜರನ್ನು ಹೊಂದಿದ್ದ ಕಾಲದ ಬರ್ಬರತೆಗೆ ಸಾಕ್ಷಿರೂಪವಾಗಿರುವ ಯಾವುದೋ ಸಮಯದಲ್ಲಿ ಮತಾಂತರಗೊಂಡು ವಿದೇಶಿ ಸಂಸ್ಕೃತಿಯ ಬೆನ್ನು ಹಿಡಿದು ದೀಪದ ಹುಳುಗಳಂತೆ ಸುಜ್ಞಾನದಿಂದ ವಿಮುಖರಾಗಿ ಭೋಗದಲ್ಲಿ ಬಯಕೆ ಉಳ್ಳವರಾಗಿ ಅಜ್ಞಾನ ಹಾಗೂ ಭಯದಿಂದ ಕತ್ತಲೆಯಲ್ಲಿ ನಡೆಯುತ್ತಿರುವವರಿಗೆ ಬೆಳಕಿನ ದಾರಿಯನ್ನು ತೋರಿಸೋಣ. ಅದರಂತೆಯೇ ಹಿಂದೂಗಳಾಗಿಯೇ ಇದ್ದು ಅನಕ್ಷರತೆ ಹಾಗೂ ಬಡತನದಿಂದ ಸೊರಗಿ ಸಂಸ್ಕೃತಿಯಿಂದ ವಿಮುಖರಾಗಿ ಮುಗ್ಧರಾಗಿ ಅಜ್ಞಾನದ ಅಂಧಾನುಕರಣೆಯಿಂದ ಬದುಕುತ್ತಾ ಜೀವನದಲ್ಲಿ ಕಷ್ಟನಷ್ಟಗಳನ್ನು ಅನುಸರಿಸುತ್ತಾ ಸ್ವಹಿತಾಸಕ್ತಿಯ ಜನರಿಂದ ವಂಚನೆ ಹಾಗೂ ಶೋಷಣೆಗೆ ಒಳಗಾಗುತ್ತಿರುವ ಹಾಗೂ ಈ ವಿಚಾರದಿಂದಲೇ ದುರ್ಮತಿಗಳಿಂದ ಮತಾಂತರವಾಗುತ್ತಿರುವ ಅಮಾಯಕರನ್ನು ಸಮಾಜದ ಮುಖ್ಯವಾಹಿನಿಗೆ ತಂದು ಮೇಲೆ ಎತ್ತೋಣ. ಇದಕ್ಕಾಗಿ ಜಾತಿ ಭೇದ ಮರೆತು ಒಂದಾಗಿ ದುಡಿಯಲು ನಾವೆಲ್ಲ ಕೈಜೋಡಿಸೋಣ. ಸಮಾಜದಲ್ಲಿನ ವರ್ತನೆಯನ್ನು ಮುಖ್ಯವಾಗಿ 2 ವಿಭಾಗಗಳು ಮಾಡಬಹುದು: ಧರ್ಮ, ಅಧರ್ಮ. ಧರ್ಮವು ದೇವ ನಿಯಾಮಕವಾದರೆ ಅಧರ್ಮವು ಅಸುರ ನಿಯಾಮಕವಾಗಿದೆ. ಧರ್ಮಕ್ಕೆ ವಿರುದ್ಧವಾದ ಆಚರಣೆಯನ್ನು ಮಾಡುವುದೆಲ್ಲ ಅಧರ್ಮ ಎಂದೇ ಕರೆಯಲ್ಪಡುತ್ತದೆ. ಧರ್ಮ ಬೋಧನೆಯನ್ನು ವಿಶ್ವಕ್ಕೆ ಸಾರಿದ ಕೀರ್ತಿ ಸನಾತನ ಹಿಂದೂ ಧರ್ಮದ ಮಹತ್ವವಾಗಿದೆ. ಅತಿ ಪ್ರಾಚೀನ ಸಂಸ್ಕೃತಿ, ಸಾಹಿತ್ಯ, ಇತಿಹಾಸವನ್ನು ಹೊಂದಿರುವ ಭಾರತವೇ ವಿಶ್ವದ ನಾಗರಿಕತೆಯ ಗುರುವಾಗಿದೆ. ಭಾಷೆ, ಗಣಿತ, ವಿಜ್ಞಾನ, ಆಧ್ಯಾತ್ಮ, ಕಲೆ, ಸಂಸ್ಕೃತಿ ಇವೆಲ್ಲವೂ ಭಾರತದಿಂದಲೇ ವಿಶ್ವಾದ್ಯಂತ ಪ್ರಸರಿಸಿದೆ. ಇಂತಹ ಸುಸಂಸ್ಕೃತ ಸಮೃದ್ಧ ಹಿಂದೂ ಧರ್ಮವು ಕಾಲಾನಂತರದಲ್ಲಿ ಕಾಲದ ಅಗತ್ಯಕ್ಕನುಗುಣವಾಗಿ ಹುಟ್ಟಿಕೊಂಡ ಕೆಲವು ಮತ ಪಂಡಿತರ ಉದಯದಿಂದ ಹಾಗೂ ಅವರ ಸೀಮಿತ ವಿಚಾರದಿಂದ ಅಲ್ಲದೆ ಅವರ ಮತಾಂಧ ಶಿಷ್ಯರಿಂದ ಶಿಥಿಲವಾಗುತ್ತಾ ಬಂದು ವಿಘಟನೆಯತ್ತಲೂ ಅವನತಿಯತ್ತಲೂ ಮುಖ ಮಾಡಿ ಜನರ ಅನಾದರ ಅವಕೃಪೆಗೆ ಒಳಗಾಯಿತು. ವಿದೇಶದಲ್ಲಿ ಮತಾಂಧರಿಂದ ಅಧರ್ಮದ ಆರಂಭ ಅಥವಾ ಪ್ರಚಾರವೂ ಪ್ರಾರಂಭವಾಯಿತು. ಅಧರ್ಮದ ಮೊದಲ ಮೆಟ್ಟಿಲು ಭೋಗ ಮತ ಹಾಗೂ ಅಂತಿಮ ಮೆಟ್ಟಿಲು ರಾಕ್ಷಸ ಮತವಾಗಿದೆ.
ಅಧರ್ಮದ ಬಹುದೊಡ್ಡ ಪೋಷಕರು ಆಧುನಿಕ ಯುಗದಲ್ಲಿ ಭೋಗ ಹಾಗೂ ಅಸರ ಮತಾರಾಧಕರಾಗಿದ್ದಾರೆ. ಮತ ಎನ್ನುವುದು ವಿಶಾಲವಾದ ಧರ್ಮದ ಕೆಲವೇ ಅಂಶಗಳನ್ನು ಕೆಲವು ಮತಾಚಾರ್ಯರುಗಳು ಬಳಸಿಕೊಂಡು ಅದನ್ನೇ ವೈಭವೀಕರಿಸಿ ಪ್ರಚಾರ ಮಾಡಿಕೊಂಡು ಬೆಳೆಸಿದ ಏಕವ್ಯಕ್ತಿಯ ಸೀಮಿತ ಜ್ಞಾನದ ಸಾಮಾಜಿಕ ವ್ಯವಸ್ಥೆಯಾಗಿದೆ. ಜಗತ್ತಿನಲ್ಲಿ ಹಲವಾರು ಮತಗಳಿವೆ. ಹೆಚ್ಚಿನವುಗಳ ಮೂಲ ಉದ್ದೇಶ ಧರ್ಮ ಮಾರ್ಗದಲ್ಲಿ ನಡೆಯುವುದೇ ಆಗಿದ್ದರೂ ಅವುಗಳ ದಾರಿ ಸ್ಪಷ್ಟ ಹಾಗೂ ನಿಖರವಾಗಿಲ್ಲ. ಅಂದು ಮತಾಚಾರ್ಯರು ಪ್ರತಿಪಾದಿಸಿದ ತತ್ವಗಳನ್ನು ಇಂದು ಅವರ ಮತಾಂಧ ಅನುಯಾಯಿಗಳು ವಿಕೃತಾರ್ಥದಲ್ಲಿ ಬಳಸಿಕೊಂಡು ಮತಾಚಾರ್ಯರ ಉದ್ದೇಶದಿಂದ ಸಂಪೂರ್ಣ ವಿಮುಖವಾಗಿ ಅಧರ್ಮದ ಹಾದಿಯನ್ನು ಹಿಡಿದು ವಿಜೃಂಭಿಸುತ್ತಿರುವುದನ್ನು ನಾವು ನೋಡಬಹುದಾಗಿದೆ. ಮತಗ್ರಂಥ ಅಥವಾ ಮತಾಚಾರ್ಯರ ಬದುಕು ಮತಾನುಯಾಯಿಗಳಿಗೆ ಆದರ್ಶವಾಗಿರುತ್ತದೆ. ಮತಾಚಾರ್ಯರು ಹೇಗೆ ಬದುಕಿದ್ದರು ಎನ್ನುವುದೇ ಮತದ ಮುಂದಿನ ನಡೆಯನ್ನು ನಿರ್ಧರಿಸುತ್ತದೆ. ಇದರಿಂದ ಮತಗಳನ್ನು ಸಾತ್ವಿಕ, ರಾಜಸ, ತಾಮಸ ಗುಣಗಳಲ್ಲಿ ವಿಂಗಡಿಸಬಹುದಾಗಿದೆ. ಧರ್ಮವು ಸೂರ್ಯನಂತೆ ಸ್ವಯಂ ಪ್ರಕಾಶಿಸಿದರೆ ಮತಗಳು ಸೂರ್ಯನ ನೆರಳನ್ನು ಪ್ರತಿಫಲಿಸುವ ಚಂದ್ರನಂತೆ ಎನ್ನಬಹುದು. ಮತಗಳು ಧರ್ಮದ ಕೆಲವೇ ವಿಚಾರಗಳನ್ನು ಹಿಡಿದುಕೊಂಡು ನೇತಾಡುತ್ತಿರುತ್ತವೆ. ಮತಗಳ ಪ್ರಮುಖ ಲಕ್ಷಣಗಳು: ಮತಗಳಿಗೆ ಒಬ್ಬ ಮತಾಚಾರ್ಯ ನಿರುತ್ತಾನೆ. ಮತಗಳಿಗೆ ಒಂದು ಮತಗ್ರಂಥವಿರುತ್ತದೆ. ಮತಗಳು ಅಶಾಶ್ವತ. ಒಂದು ದಿನ ಮತ ಬೆಂಬಲ ಕಳೆದುಕೊಂಡು ಧರ್ಮದಲ್ಲಿ ಲೀನವಾಗುತ್ತದೆ. ಮತಗಳು ಕೆಲವು ಸಂಕೀರ್ಣ ಕಾಲಘಟ್ಟದಲ್ಲಿ ಮತಾಚಾರ್ಯರಿಂದ ಹುಟ್ಟಿವೆ. ಹುಟ್ಟಿದವು ಸಾಯಲೇಬೇಕು. ಹುಟ್ಟು ಇದೆ ಅಂದರೆ ಆದಿ ಇದೆ. ಆದಿ ಇದ್ದ ಮೇಲೆ ಅದಕ್ಕೊಂದು ಅಂತ್ಯವೂ ಇರಲೇಬೇಕು. ಧರ್ಮ ಶಾಶ್ವತ ಮತ್ತು ಅಮರ ಮತ್ತು ಪರಿಪೂರ್ಣ. ಮತ ಅಶಾಶ್ವತ, ಅನಿಶ್ಚಿತ ಹಾಗೂ ಅಪರಿಪೂರ್ಣ. ಮತಾಚಾರ್ಯರ ಮತಿಗೆ, ಬುದ್ಧಿಗೆ ಸೀಮಿತವಾದ ಜ್ಞಾನವೇ ಮತ. ಮತಗಳು ಸಂಕುಚಿತ ಮನೋಧರ್ಮವನ್ನು ಹೊಂದಿರುತ್ತವೆ. ಮತಗಳು ತಾವು ಹೇಳಿದ್ದೇ ಸರಿ ಎಂಬುದಾಗಿ ಸಾಧಿಸಲು ಮತಾಂಧವಾಗಿರುತ್ತವೆ. ಮತಗಳ ಮುಖ್ಯ ಧ್ಯೇಯ ಮತಪ್ರಚಾರವಾಗಿರುತ್ತದೆ. ಮತಪ್ರಚಾರಕ್ಕಾಗಿ ಮತಾಂಧರು ಯಾವುದೇ ಅಧರ್ಮದ ಕಾರ್ಯ ಮಾಡಲು ಹೇಸುವುದಿಲ್ಲ. ಮತದ ಬೆಳವಣಿಗೆಗಾಗಿ ಮತಾಂತರ ಮಾಡಲಾಗುತ್ತದೆ. ಮತಗಳು ವಿಮರ್ಶೆಗೆ, ಟೀಕೆಗೆ ಅವಕಾಶ ಕೊಡುವುದಿಲ್ಲ. ಮತಗಳು ಅಸಹಿಷ್ಣುತೆಯನ್ನು ಹೊಂದಿರುತ್ತವೆ. ಮತಗಳು ಸ್ವಾರ್ಥ ಹಾಗೂ ಸ್ವಮತ ಹಿತಾಸಕ್ತಿಯನ್ನು ಮಾತ್ರ ಪ್ರತಿಪಾದಿಸುತ್ತವೆ. ಮತಗಳು ಸೀಮಿತ ಜ್ಞಾನದ ಪರಿಧಿಯಲ್ಲಿ ವಿಹರಿಸುತ್ತವೆ. ಸನಾತನ ಧರ್ಮವನ್ನು ಜ್ಞಾನದ ಸಮುದ್ರಕ್ಕೆ ಹೋಲಿಸಿದರೆ ಮತಗಳನ್ನು ಚಿಕ್ಕ ಸರೋವರ ಅಥವಾ ಕೆರೆ ಅಥವಾ ಕೊಳದ ನೀರಿಗೋ ಅಥವಾ ಚಿಕ್ಕ ಬಾವಿಗೋ ಹೋಲಿಸಬಹುದಷ್ಟೇ. ಸ್ವಾಮಿ ವಿವೇಕಾನಂದರು ವಿಶ್ವ ಸಮ್ಮೇಳನದಲ್ಲಿ ಬಾವಿಯೊಳಗಿನ ಕಪ್ಪೆಯ ಕಥೆಯನ್ನು ವಿಶ್ವದ ಅನ್ಯ ಮತದ ಪಂಡಿತರಿಗೆ ಹೇಳಿದ್ದನ್ನು ನಾವು ಸ್ಮರಿಸಬಹುದಾಗಿದೆ. ಮತಗಳ ದೊಡ್ಡ ಸಮಸ್ಯೆ ಎಂದರೆ ಅಜ್ಞಾನ, ಅಲ್ಪಜ್ಞಾನ ಹಾಗೂ ಮತಾಂಧತೆ ಆಗಿದೆ. ಧರ್ಮಕ್ಕೂ ಅಡಿಗೆರೆ, ಮತಕ್ಕೂ ಅಡಿಗೆರೆ ಇರುವ ಅಡಿಗೆರೆ. ಕೆಲವು ಅಡಿಗೆರೆ ವ್ಯತ್ಯಾಸಗಳು: ಧರ್ಮವು ಯಾವುದೇ ಒಬ್ಬ ಪ್ರವಾದಿಯಿಂದ ನಿರೂಪಿಸಲ್ಪಟ್ಟಿಲ್ಲ. ಉದಾ ಹಿಂದೂ ಧರ್ಮ. ಆದರೆ ಎಲ್ಲ ಮತಗಳಿಗೂ ಒಬ್ಬೊಬ್ಬ ಮೂಲ ಪುರುಷನಿದ್ದಾನೆ, ಧರ್ಮಗುರು ಇದ್ದಾನೆ. ದೇವರಿಂದ ನಿರೂಪಿಸಲ್ಪಟ್ಟಿದ್ದು ಧರ್ಮ. ಮತಾಚಾರ್ಯರ ಮತಿಯಿಂದ ಹೇಳಲ್ಪಟ್ಟಿರುವುದು ಮತ. ಧರ್ಮವು ಜೀವನಾನುಭವದ ಸಾರವಾಗಿದೆ. ಮತವು ಮತಗ್ರಂಥದ ಸಾರವಾಗಿದೆ. ಧರ್ಮವು ಯಾವುದೇ ಒಂದು ಗ್ರಂಥದ ಆಧಾರದ ಮೇಲೆ ಅವಲಂಬಿತವಾಗಿಲ್ಲ. ಮತಗಳು ಮತಗ್ರಂಥದ ಆಧಾರದ ಮೇಲೆ ರೂಪುಗೊಂಡಿವೆ. ಧರ್ಮವು ವಿಶಾಲ ತಳಹದಿಯ ಮೇಲೆ ನಿಂತಿದೆ. ಮತಗಳು ಸಂಕುಚಿತ ಮನೋಭಾವದ ನೆಲೆಗಟ್ಟಿನ ಮೇಲೆ ನಿಂತಿವೆ. ಧರ್ಮಕ್ಕೆ ವಿಶಾಲ ಅರ್ಥ ಇದೆ. ಮತಗಳು ಧರ್ಮದ ಕೆಲವು ಅಂಶಗಳನ್ನು ಅಳವಡಿಸಿಕೊಂಡು ಅದೇ ಅಂತಿಮ ಎಂದು ವಾದಿಸತೊಡಗುತ್ತವೆ. ಧರ್ಮದಲ್ಲಿ ಪ್ರತಿಯೊಬ್ಬರಿಗೂ ಸ್ವತಂತ್ರವಾಗಿ ವಿಚಾರ ಮಾಡುವ, ಅರಿಯುವ ಅಥವಾ ವಿಮರ್ಶಿಸುವ, ತನ್ನ ಮನಸ್ಸಿಗೆ ಅಂತರಂಗಕ್ಕೆ ಸರಿಯೆನಿಸಿದಾಗ ಮಾತ್ರ ಒಪ್ಪುವ ಸ್ವಾತಂತ್ರ್ಯ ಇದೆ. ಮತಗಳಲ್ಲಿ ಮತಾಚಾರ್ಯನ ಮಾತನ್ನು ಪ್ರಶ್ನಿಸುವ ಅಧಿಕಾರ ಯಾರಿಗೂ ಇಲ್ಲ. ಪ್ರಶ್ನಿಸುವವರನ್ನು ಮತಾಂಧರು ಒಪ್ಪುವುದಿಲ್ಲ. ಅಂತಹವರ ಮೇಲೆ ಫತ್ವಾ ಹೊರಡಿಸಲಾಗುವುದು. ಇವು ಅಂಧಶ್ರದ್ಧೆಯನ್ನು ಬಿತ್ತುತ್ತದೆ. ಧರ್ಮ ವಿಮರ್ಶೆಗೆ ಮುಕ್ತವಾಗಿದೆ. ಮತಗಳು ಕುರುಡು ನಂಬಿಕೆಯನ್ನು ಹೇರುತ್ತವೆ. ಧರ್ಮವು ಸಹಿಷ್ಣುವಾಗಿದ್ದು ಎಲ್ಲರನ್ನೂ ಗೌರವಿಸುವ ಗುಣ ಹೊಂದಿದ್ದರೆ ಮತಗಳು ಅಸಹಿಷ್ಣುತೆಯಿಂದ ಕೂಡಿರುತ್ತವೆ ಮತ್ತು ತಾವು ಮಾತ್ರ ಸರಿ ಎಂದು ನಂಬುವ ಅಜ್ಞಾನಿಗಳ ಕೂಪವಾಗಿದ್ದು ಇತರರ ಬಗ್ಗೆ ಅಸಹಿಷ್ಣುತೆ ಹೊಂದಿರುತ್ತವೆ.
ಧರ್ಮವು ಹೊಸ ವಿಷಯಗಳು ಜ್ಞಾನ ರೂಪದಲ್ಲಿ ಅರಿವಿಗೆ ಬಂದಾಗ ಅದು ಅನುಕರಣೆಗೆ ಯೋಗ್ಯವಾಗಿ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಅವಕಾಶ ಮಾಡಿಕೊಡುತ್ತದೆ. ಮತಗಳು ಹೊಸ ವಿಚಾರದ ಅಳವಡಿಕೆಗೆ ಅವಕಾಶ ನೀಡುವುದಿಲ್ಲ, ಸಂಕುಚಿತವಾಗಿರುತ್ತವೆ. ಏನೇ ಅಳವಡಿಸಿಕೊಂಡರೂ ಅದರಲ್ಲಿ ಸಾರ್ವತ್ರಿಕ ಹಿತಕ್ಕಿಂತ ಸ್ವಮತ ಪ್ರಚಾರದ ಸ್ವಾರ್ಥ ಮನೆಮಾಡಿರುತ್ತದೆ. ಧರ್ಮದಲ್ಲಿ ವೇಷಭೂಷಣಗಳಿಗೆ ಮಹತ್ವ ಇರುವುದಿಲ್ಲ. ಮತಗಳು ಇಂತಹ ಲಕ್ಷಣಗಳನ್ನು ಪ್ರತಿಫಲಿಸುತ್ತವೆ. ಧರ್ಮವು ಆಂತರಿಕ ಸಂಸ್ಕಾರ ಸಾಧನೆಯನ್ನು ಪ್ರೋತ್ಸಾಹಿಸುತ್ತದೆ. ಮತಗಳು ಬಾಹ್ಯ ಪ್ರದರ್ಶನಕ್ಕೆ ಮಹತ್ವ ಕೊಡುತ್ತವೆ. ಧರ್ಮವು ಸಭ್ಯ ಕಲೆ ಸಂಸ್ಕೃತಿಯನ್ನು ಬೆಳೆಸಿ ಪ್ರೋತ್ಸಾಹಿಸುತ್ತದೆ. ಮತಗಳು ಕಲೆ ಸಂಸ್ಕೃತಿಗಳನ್ನು ನಾಶ ಮಾಡುತ್ತವೆ. ಧರ್ಮವು ಸ್ವಾಭಾವಿಕ ಅರಣ್ಯದಂತಿದ್ದು ಎಲ್ಲರಿಗೂ ಬದುಕುವ ಅವಕಾಶ ಕಲ್ಪಿಸಿದರೆ, ಮತವು ನೆಟ್ಟು ಬೆಳೆಸಿದ ಒಂದೇ ಜಾತಿಯ ಮರಗಳ ಕೃತಕ ತೋಟದಂತಿರುತ್ತದೆ. ಇಲ್ಲಿ ಬೇರಾವುದೇ ಸಸ್ಯ ಪ್ರಾಣಿ ಸಂಕುಲ ಸ್ವಚ್ಛಂದವಾಗಿ ಬದುಕುವುದು ಅಸಾಧ್ಯವಾಗಿರುತ್ತದೆ. ಅಂದರೆ ಇತರ ಮತಗಳನ್ನು, ಭಿನ್ನಾಭಿಪ್ರಾಯಗಳನ್ನು ಹೊಸಕಿ ಹಾಕಲಾಗುತ್ತದೆ. ಮೇಲಿನ ಎಲ್ಲಾ ಲಕ್ಷಣಗಳನ್ನು ಹೊಂದಿರುವ ಜಗತ್ತಿನ ಏಕೈಕ ಧರ್ಮ ಸನಾತನ ಹಿಂದೂ ಧರ್ಮವಾಗಿದೆ.